ಇಲ್ಲಿ ಯಾವ ಒಂದು ನೆನ್ನೆ ರಿಲೀಸ್ ಆಗಿದೆಯಲ್ಲ ಆ ಒಂದು ಕ್ಯಾಸೆಟಲ್ಲಿ ಏನು ಚರ್ಚೆಗಳು ಮಾಡ್ಕೊಂಡಿದ್ದೀರಿ ಆಡಿಯೋದಲ್ಲಿ, ಅದರ ಪ್ರಕಾರ ಈ ಎಲ್ಲ ಕ್ಯಾಸೆಟ್ಗಳನ್ನು ಸಾರ್ವಜನಿಕವಾಗಿ ಹಂಚತಕ್ಕಂಥ ಕೆಲಸಕ್ಕೆ ನೀವೇ ಸೂತ್ರಧಾರರಿಲ್ಲಿ. ಭಾಳ ಸಂದರ್ಭ ಹೇಳಿದ್ದೀರಿ ನೀವು, ಕುಮಾರಸ್ವಾಮಿ ಯಾಕಪ್ಪ ಇಷ್ಟೊಂದು ಮಾತಾಡ್ತಾರೆ ಅಂತೇಳಿ. ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಲ್ಲಿ. ಈ ಸಿ ಡಿ ಇವಂಥವು ನಿಮ್ಮ ಪೆನ್ ಡ್ರೈವ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನನಗೆ ವ್ಯಂಗ್ಯವಾಗಿ ಹೇಳಿದ್ರು, ಇದೇ ಇದು ಪೆನ್ ಡ್ರೈವ್ ನಿಮ್ಮ ಹತ್ರ ಇರೋದು ಅಂತೇಳಿ. ನಮ್ಮ ಕನಸು ಮನಸ್ಸಲ್ಲೂ ನಾನು ಸಿನಿಮಾ ಎಕ್ಸಿಬಿಟ್ರೆ ಹೊಳೆನರಸೀಪುರದಲ್ಲಿ ವೃತ್ತಿ ಪ್ರಾರಂಭ ಮಾಡಿದ್ದು ಸಿನಿಮಾ ಎಕ್ಸಿಬಿಟ್ರಾಗೆ. ಆದರೆ ನಾನು ಬಂದಂಥ ಎಕ್ಸಿಬಿಟ್ರ್ ಬೇರೆ ಲೈನು, ನಿಮ್ಮ ಎಕ್ಸಿಬಿಟ್ರ್ ಲೈನ್ ಬೇರೆ. ಪಾಪ ಹೇಳಿದ್ದಾರಲ್ಲ ಖರ್ಗೆ ಅವರು ಇವತ್ತು, ಎಕ್ಸಿಬಿಟ್ರ್ ಬೇರೆ ಅಂತೇಳಿ. ಹೌದು, ಆ ಎಕ್ಸಿಬಿಟ್ರ್ ನಿಮ್ಮ ಪಕ್ಕದಲ್ಲಿರೋರಪ್ಪ ಪರಮೇಶ್ವರ್ ಅವರೇ. ತಿಮಿಂಗಲ ಅಂತ ನಾನೆಲ್ಲ ಹೇಳಿದ್ದು, ದೊಡ್ಡ ತಿಮಿಂಗಲದ ಬಗ್ಗೆ ನಿಮ್ಮ ಮಂಡ್ಯ ಶಾಸಕ. ನಾನು ಸಿಗ್ತಾರಿರಪ್ಪ ನಿಮ್ಮ ದೊಡ್ಡ ತಿಮಿಂಗಲ ಅಂತ ನಿಮ್ಮ ಪಕ್ಕದಲ್ಲಿ ಅವ್ರು ಅಂತ ಹೇಳಿದ್ದು ಇದಕ್ಕೇನೆ. ಇಲ್ಲಿ ಯಾವ ಶಿವಕುಮಾರ್ ಅವರ ನಿಮ್ಮ ಆಡಿಯೋ ಇದೆಯಲ್ಲ ಈಗ, ಶಿವರಾಮೇಗೌಡ ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ದೇವರಾಜೇಗೌಡರ ಆಡಿಯೋದಲ್ಲಿ ಏನಿದೆ ಅದರ ಪ್ರಕಾರ ಇವತ್ತು ಈ SIT ಏನಾದರೂ ಪಾರದರ್ಶಕವಾದ ತನಿಖೆ ನಡೀಬೇಕು ಅಂದರೆ ಸಿದ್ದರಾಮಯ್ಯವ್ರಿಗಿದ್ದರೆ ಇವತ್ತು ಶಿವರಾಮೇಗೌಡ ಆ್ಯಂಡ್ ಶಿವಕುಮಾರ್ ಇಬ್ಬರ ಮೇಲೇನೂ ಕೇಸ್ ಮೊದಲಾಗಬೇಕಾಗಿದೆ. ಈಗ ಈ ಕೇಸ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಅಬೇಟ್ಮೆಂಟ್ ಆಫ್ ಕ್ರೈಮ್ ಸೆಕ್ಷನ್ 107, ಅಬೇಟರ್ ಸೆಕ್ಷನ್ 108, ಕನ್ಸೀಲಿಂಗ್ ಕ್ರೈಮು ಸೆಕ್ಷನ್ 202, ವೈಲೇಟಿಂಗ್ ಓತ್ ಆಫ್ ಆಫೀಸ್ ಶೆಡ್ಯೂಲ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದೆಲ್ಲ ಅಪ್ಲೈ ಆಗ್ತದೆ ಸರ್. ಮನೆಯ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರೇ, ನಾವೇನು ಸುಲಭ ಕೋರಲ್ಲ. ನಾನು ಈ ರಾಜ್ಯದ ನನ್ನ ತಾಯಂದರಿಗೆ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಇವತ್ತೇನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಆ ತಾಯಂದರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ ಯಾರು ಸರಿ ಇದ್ದಾರೋ ಆ ತಾಯಂದರಿಗೆ ಒಂದು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಇದು ನಿಮ್ಮ ಫೋಟೋಗಳು ಯಾರ ಫೋಟೋಗಳು ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ. ನಾನಂತೂ ಆ ವಿಡಿಯೋ ನೋಡಿಲ್ಲ. ಆ ತಾಯಂದ್ರೆ ಇದರಲ್ಲಿ ಇರ್ತಕ್ಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು ಅಂತಾರೆ. ಆಮೇಲೆ ಅದು ಎಂಥದ್ದು 2976 ಅಂತೆ. 2976 ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತ ಹೇಳಿ ಈಗೇನು ನೀವು ಬಹಿರಂಗಗೊಳಿಸಿದ್ದೀರಿ. ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ, ಅದು ನಿಮ್ಮಗಳ ಒತ್ತಡಗಳಲ್ಲಿ. ಅದೆಲ್ಲ ಇವತ್ತು ಇದೆಂಥದ್ದು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನೋ ನನ್ನ ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತಾವ್ರೆ ಅಂತೇಳಿ ಆಯಮ್ಮ ಬೇರೆ ಇವತ್ತೊಂದು ಹೇಳಿಕೆ ನೋಡಿದೆ. ಇವತ್ತು ಅವ್ರಿಗೆ ಹೇಳ್ತೀನಿ, ಮಾತಾಯಿಗೆ ಏನು ನಡೀತಾ ಇದೆ ಪಾಪ, ನೀವು ಜಾಗದಲ್ಲಿ ಕೂತಿದ್ದೀರಿ ಮಹಿಳೆ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ. ನೋಡಿ 20 ದಿವಸದಿಂದ ಯಾವ ರೀತಿ ತನಿಖೆ ನಡೀತಿದೆ.